ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಟೈಟ್ಲಲ್ಲಿ ನೋಡಿದ್ದೀರಾ ಆಗಲಿ. ಮಧ್ಯ ವಯಸ್ಸು ಇರಲಿ, ಯಾವುದೇ ವಯಸ್ಸಿರಲಿ, ಟೂ ವೀಲರ್ ಕಲಿತ ಮೇಲೆ ಸ್ವಲ್ಪ ದಿವಸ ತುಂಬ ದೂರ ಓಡಿಸಿದಾಗ ಕೈ ಜೋಮ್ ಬರುತ್ತೆ. ಒಂದು 10-20 ಕಿಲೋಮೀಟ್ರ್ ಹೋದ ತಕ್ಷಣ ಅಂತೂ ನಿಲ್ಲಿಸದೆ ಬೇರೆ ಏನು ಮಾಡೋಕ್ಕಾಗಲ್ಲ. ಅಷ್ಟು ಜೋಮ್ ಬರುತ್ತೆ, ಕೈ ನೋವು ಬರುತ್ತೆ, ಕೈ ಸೆಳೆತ ಬರುತ್ತೆ. ಯಾಕೆ ಹಾಗೆ? ತುಂಬ ಏನೋ ಕೆಲಸ ಮಾಡ್ತಿರ್ತೀವಿ, ಹಿಂಗೆ ಎತ್ತಕ್ಕಾಗಲ್ಲ, ಇದ್ದಕ್ಕಿದ್ದಂತೆ ಕೈ ನೋವು ಬಂದ್ಬಿಡುತ್ತೆ. ಯಾಕೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಶೀಲಾ ಕನ್ನಡ ಚಾನೆಲ್, ನಾನು ಶೀಲಾ ಭಟ್. ಇವತ್ತಿನ ಕಾರ್ಯಕ್ರಮ ಆರೋಗ್ಯವೇ ಸೌಭಾಗ್ಯ. ಪ್ರೀತಿ ವೀಕ್ಷಕರೇ, ನಿಮಗೆ ಗೊತ್ತು, ನಾನು ಪ್ರತಿ ಸೋಮವಾರ ಹೆಲ್ತ್ಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಅಂತ. ಇದು ನನ್ನ ಅನುಭವ ಹೌದು, ಅಧ್ಯಯನ ಹೌದು. ಕೆಲವೊಂದು ಸಾರಿ ಏನು ಹೇಳ್ತಾರೆ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು ಅನ್ನೋ ಹಾಗೆ ನನ್ನ ಅನುಭವದಿಂದ ನಾನು ನಿಮಗೆ ಹೇಳ್ತಿರ್ತೀನಿ. ಇದರಲ್ಲಿ ತುಂಬ ಅನುಕೂಲವಾದ ವಿಷಯಗಳಿರ್ತವೆ, ಹಾಗಾಗಿ ಪೂರ್ತಿಯಾಗಿ ನೋಡಿ, ಉಪಯೋಗವನ್ನು ತೆಗೆದುಕೊಳ್ಳಿ. ಈ ಏನಂತೀರ, ಕೈ ಸೆಳೆತ, ಕೈ ಜೋಮು ಬರೋದು, ಇದಕ್ಕೆ ನೀವು ಅಲೋಪತಿಗೆ ಹೋದರೆ ಒಂದು ಔಷಧ ಕೊಡ್ತಾರೆ. ಕೆಲವೊಂದು ಡಾಕ್ಟ್ರು ನರಗಳನ್ನು ಫೀಲಿಂಗ್ಗೆ ಗೊತ್ತಾಗಬಾರ್ದು ಆ ಥರದನ್ನು ಕೊಡ್ತಾರೆ. ಕೆಲವೊಂದು ನರಗಳಿಗೆ ದೋಷಗಳಿಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ಕೊಡ್ತಾರೆ. ಆದರೆ ಮೂಲತಃ ಈ ನರಗಳ ಸಮಸ್ಯೆ ಬರುವಂಥದ್ದು ವಿಟಮಿನ್ B12. ಹೌದು, ವಿಟಮಿನ್ B12 ಕೊರತೆಯಿಂದ ನಮಗೆ ಈ ನರಗಳ ತೊಂದರೆ ಬರುತ್ತೆ. ಟೂ ವೀಲರಲ್ಲಿ ನಾನು ಫಸ್ಟ್ ಹೇಳ್ದಲ್ಲ, ಆ ಟೂ ವೀಲರಲ್ಲಿ ತುಂಬ ದೂರ ಹೋದಾಗ ಕೈ ಜೋಮ್ ಬರುತ್ತೆ, ಹೀಗೆ ಹಿಡ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಹಾಗಾಗೋದು ಪ್ರಾಕ್ಟೀಸ್ ಇಲ್ದಲೇ ಆಗುತ್ತೆ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಅದು ಕೈ ನೋವು ಸರಿ ಹೋಗುತ್ತೆ. ಯಾಕಂದರೆ ರೂಢಿ ಆಗುತ್ತಲ್ಲ, ಟೂ ವೀಲರು ಓಡಿಸಿ ಆವಾಗ ಸರಿ ಆಗುತ್ತೆ. ಸ್ಟಿಲ್ ಬರ್ತಾನೆ ಇದೆ, ಒಂದು ತಿಂಗಳಾದ್ರೂ ನೀವು ಓಡಿಸ್ತಾ ಇದ್ರೂ ಬರ್ತಾನೆ ಇದೆ ಅಂತಂದರೆ ನಿಮಗೆ ವಿಟಮಿನ್ B12 ಕೊರತೆ ಇದೆ ಅಂತ ಅರ್ಥ. ಆವಾಗ ನೀವು ವಿಟಮಿನ್ B12ನ ಡಾಕ್ಟ್ರ್ ಹತ್ರ ಕೇಳಿ ಮಾತ್ರೆಗಳನ್ನು ಬರೆಸ್ಕೊಂಡು ತಗೊಳ್ಳೋದು ಉತ್ತಮ. ಜೊತೆಗೆ ವಿಟಮಿನ್ B12ಗೆ ಆಯುರ್ವೇದದಲ್ಲಿ ನೀವು ಅಶ್ವಗಂಧವನ್ನು ತೆಗೆದುಕೊಳ್ಬೋದು. ನರಗಳನ್ನು ಚೆನ್ನಾಗಿ ಮಾಡುವಂತಹ ಅಶ್ವಗಂಧ ತುಂಬ ಒಳ್ಳೆಯದು ಆಗಿರುತ್ತೆ. ಅದಕ್ಕೆ ವಿಟಮಿನ್ B12 ಕೊರತೆ ಇರುತ್ತೆ, ಸಂಧಿಗಳೆಲ್ಲ ಸೆಳೆತ ಬರ್ತಾ ಇರುತ್ತೆ, ಇಲ್ಲೆಲ್ಲ ನೋವು ಅಂತ ಇರ್ತೀರ, ಆಮೇಲೆ ಕೈ ಎಲ್ಲ ಜೋಮ್ ಬರ್ತಾ ಇರುತ್ತೆ, ಅವ್ರಿಗೆಲ್ಲ ಈ ಅಶ್ವಗಂಧ ಮತ್ತು ವಿಟಮಿನ್ B12 ಇದರ ಪ್ರಯೋಜನ ಬಹಳ 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 ಅವಶ್ಯಕ ಆಗಿರುತ್ತೆ. ಸೊ ಯಾವಾಗ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು ಅಂತಂದರೆ ಬೆಟರ್ ವಿಟಮಿನ್ B12 ಕಡಿಮೆ ಇದ್ದಾಗ, ಕೈ ನೋವು, ಸಂಧಿ ನೋವು ಮತ್ತು ಕೈ ಸೆಳೆತ, ಟೂ ವೀಲರ್ ಓಡಿಸುವಾಗಲಿ ಯಾವುದೇ ಕೆಲಸ ಮಾಡುವಾಗಲಿ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಮುಖ್ಯವಾಗಿ ನಿದ್ರೆ ಬರ್ತಾ ಇರಲ್ಲ. ಹಾಗಾಗಿ ರಾತ್ರಿ ಹೊತ್ತು ತೆಗೆದುಕೊಂಡು ಮಲಗುವಂಥದ್ದು ಉತ್ತಮ. ಸ್ವಲ್ಪ ದಿವಸಗಳ ಕಾಲ, ಅಂದರೆ ನಿದ್ದೆ ಸರಿಯಾಗಿ ಆಗೋ ತನಕ, ಒಂದು 5-6 ತಿಂಗಳು, 1 ವರ್ಷನೋ ನಿಮ್ಮ ದೇಹ ಪಿಕಪ್ ಆಗೋ ತನಕ ನೀವು ರಾತ್ರಿ ತೆಗೆದುಕೊಳ್ಳೋದು ಉತ್ತಮ. ಆಮೇಲೆ ನಿಧಾನಕ್ಕೆ ಬೆಳಗ್ಗೆ ತೆಗೆದುಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಈ ಸಿಂಪ್ಟಮ್ಸ್ ಅದು ನಿಮ್ಮ ಒಳಗೆ ಈ ತೊಂದರೆ ಇದೆ ಅನ್ನೋದಕ್ಕೆ ಒಂದು ಲಕ್ಷಣ. ಅದು ಕೈ ಜೋಮ್ ಬರೋದು, ಹೀಗೆ ಗಾಡಿ ಹಿಡ್ಕೊಂಡು ಓಡೋಕ್ಕೆ ಆಗದೇ ಇರೋವಂಥದ್ದು, ಇದೆಲ್ಲ ಲಕ್ಷಣ. ಸೊ ಅದರಿಂದ ನೀವು ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಆಮೇಲೆ ಯಾರದಾರು ತೆಗೆದುಕೊಳ್ಬಾರ್ದು, ಎಲ್ಲರೂ ತೆಗೆದುಕೊಳ್ಬೋದು ವೈದ್ಯರ ಶಿಫಾರಸ್ಸಿನ ಮೇರೆಗೆ. ನಾನೇ ಹೇಳಿದ್ದನ್ನು ನೀವು ವೈದ್ಯರ ಹತ್ರ ಪರಾಮರ್ಶಿಸಿ. ಎಸ್, ನನಗೆ ಈ ಥರ ನಾನೆಲ್ಲೋ ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದೀನಿ, ನನಗೆ ಡಾಕ್ಟ್ರ್ ಹೇಳ್ತಾರೆ, ನೀವು ಯೂಟ್ಯೂಬ್ ಅಂದ ತಕ್ಷಣ ಎಸ್ ಅವ್ರು ಏನೇನೋ ಹೇಳ್ತಾರೆ, ನೀವು ನಂಬಬಾರ್ದು, ಈಗ ಕೊಟ್ಟಿದ್ದೀನಿ ತಗೊಳ್ಳಿ ಅಂತ ಯಾವುದೋ ಒಂದು ಲಕ್ಷಣಗಳನ್ನು ಹೋಗಲಾಡಿಸುವಂತಹ ಔಷಧ ಕೊಟ್ಟು ಕಳಿಸೋದು ಜಾಸ್ತಿ. ಆದರೆ ಕೆಲವೊಬ್ಬರು ಡಾಕ್ಟ್ರ್ ಇರ್ತಾರೆ, ಅವರಿಗೆ ಗೊತ್ತಾಗುತ್ತೆ, ಹೌದಾ ಸರಿ ಹಾಗಾದರೆ ಏನು ಅಂತ ಕೂತ್ಕೊಂಡು ವಿಚಾರಿಸಿ ನಂತರ ಪ್ರಿಸ್ಕ್ರಿಪ್ಷನ್ ಚೇಂಜ್ ಮಾಡಿ ಕೊಡುವಂತಹ ಡಾಕ್ಟ್ರ್ ಇರ್ತಾರೆ. ಅಂತಹ ಡಾಕ್ಟ್ರನ್ನ ಸಂಪರ್ಕಿಸಿ ನಿಮಗೆ ಬೇಕಾದ ಸೂಕ್ತವಾದ ಔಷಧ ಅನ್ನೋದಕ್ಕಿಂತ ಇದು ವಿಟಮಿನ್ ಸಪ್ಲಿಮೆಂಟ್.
ಪೋಷಕಾಂಶ ಪೂರಕ. ಕೆಲವೊಂದ್ಸರಿ ನಮ್ಮ ಊಟದಲ್ಲಿ ಏನೂ ಇರೋದಿಲ್ಲ ಅಲ್ವಾ, ಆವಾಗ ಈ ಥರ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಅದನ್ನೇ ನಾನು ಈ ಸಂಚಿಕೆಗಳಲ್ಲಿ, ಸೋಮವಾರದ ಸಂಚಿಕೆಗಳಲ್ಲಿ ಪ್ರತಿಪಾದಿಸ್ತಾ ಇರೋದು. ಓನ್ಲಿ ಥಿಂಗ್, ಅಪೌಷ್ಟಿಕತೆಯನ್ನು ದೂರ ಮಾಡಿ ನಮ್ಮ ಸಮಾಜದಲ್ಲಿ ಪೌಷ್ಟಿಕವಾದ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಿಸೋದು, ಹಾಗೆ ಸ್ವಸ್ಥ ಜೀವನಕ್ಕೆ ಬೇಕಾದಂತಹ ಆರೋಗ್ಯವನ್ನು ಪಡೆಯೋದಕ್ಕೆ ಆಹಾರ ಎಷ್ಟು ಮುಖ್ಯ, ಹಾಗೆ ಈ ವಿವಿಧ ಪೋಷಕಾಂಶಗಳು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸಿ ಒಂದು ಸಾಮಾಜಿಕ ಬದಲಾವಣೆಗೆ ಕಾರಣ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಸರಣಿಗಳನ್ನು ನಾನು ಮಾಡೋದು ಪ್ರತಿ ಸೋಮವಾರ. ಅದು ನೀವು ಏನೇ ಇರಲಿ, ಕೊನೆಗೆ ಬರೋದು ಪೋಷಕಾಂಶಗಳ ಕೊರತೆ ಮತ್ತು ಅಪೌಷ್ಟಿಕತೆ. ಸೊ ಹಾಗಾಗಿ ಅಪೌಷ್ಟಿಕತೆನ ಹೋಗಲಾಡಿಸಿ ಪೋಷಕಾಂಶಗಳನ್ನು ಪಡೆದುಕೊಂಡು ಸಶಕ್ತರಾಗಿ ಜೀವನದ ಬೇರೆ ಬೇರೆ ಮಗ್ಗುಲುಗಳಲ್ಲಿ ಹೋರಾಡೋದಕ್ಕೆ ಶಕ್ತಿಯನ್ನು ಪಡೆದುಕೊಳ್ಳಿ ಅಲ್ವಾ. ಅದು ಟೂ ವೀಲರ್ ಇರಲಿ, ಕಾರ ಇರಲಿ, ಯಾವುದೇ ಡ್ರೈವಿಂಗ್ ಇರಲಿ, ಜವಾಬ್ದಾರಿ ಇರಲಿ, ಯಶಸ್ವಿಯಾಗಿ ನಿಭಾಯಿಸ್ಬೋದು. ಈ ಕಳಕಳಿಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈಗ ಅರ್ಥ ಆಗಿದೆ ಅಲ್ವಾ, ಯಾಕೆ ನಿಮಗೆ ಕೈ ಸೆಳೆತ ಬರುತ್ತೆ, ಏನು ಔಷಧವನ್ನು ತೆಗೆದುಕೊಂಡ್ರೆ ಸರಿ ಹೋಗುತ್ತೆ, ಹೇಗೆ ತೆಗೆದುಕೊಳ್ಬೇಕು, ಯಾರ ಶಿಫಾರಸಿನ ಮೇರೆಗೆ ತೆಗೆದುಕೊಳ್ಬೇಕು, ಮತ್ತು ಎಲ್ಲಕ್ಕಿಂತ ಹೆಚ್ಚು ಯಾಕೆ ತೆಗೆದುಕೊಳ್ಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಜೀವನ ಮಾಡಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.